ಹೈದರಾಬಾದ್ ವಿಚಾರವಾಗಿ ನಾಸಿಪುಡಿ ಅವ್ರ ಬಗ್ಗೆ ಏನಾದರೂ ಮತ್ತೆ ಹೆಚ್ಚಿನ ಮಾಹಿತಿ ಸಿಕ್ಕಿದೆ ಅಥವಾ ಏನದು ನೋಡಿ, ಯಾವ ರೀತಿ ಈಗ ನಾಸಿಪುಡಿ ಹಾವೇರಿಯವರಂತ ಅಷ್ಟೇ ಅಲ್ಲ, ಈ ದೇಶದಾಗ ಯಾರೇ ಕೂಡ ಆ ರೀತಿ ಘೋಷಣೆಗಳನ್ನು ಕೂಗಿದರೆ ಅದು ತಪ್ಪು. ಅದನ್ನು ನಾವು ಖಂಡನೆ ಮಾಡ್ತೀವಿ ಮತ್ತು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಆ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಭಾಳ ಸಂಯಮದಿಂದ ವರ್ತನೆ ಮಾಡಿದ್ದಾರೆ, ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಮತ್ತು ನಿಮಗೆ ಗೊತ್ತಿದೆ, ಯಾವುದೇ ರೀತಿಯಿಂದ ಕೂಡ ಈ ತನಿಖೆಯನ್ನು ನಾವು ನಿಲ್ಲಿಸೋದಿಲ್ಲ. ಸಂಪೂರ್ಣ ಇದನ್ನು ಪರಿಹಾರ ಕಂಡುಕೊಳ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಬಿಜೆಪಿ ನಾಯಕರು ವಾಗ್ದಾಳಿ ಮಾಡ್ತಾ ಇದ್ದಾರೆ ಸರ್, ದೇಶದ್ರೋಹಿಗಳನ್ನು ರಕ್ಷಿಸುವಂಥ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ, ರುಚಿ ಹಾಕುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಹೌಸ್ನೊಳಗೆ ಎಲ್ಲರೂ ಖಂಡನೆ ಮಾಡಿದ್ದೀವಿ. ಯಾರು ತಪ್ಪಿಸ್ತಿರೋದಾರ ಎಲ್ಲರ ಮೇಲೂ ಕ್ರಮ ತೊಗೊಳಕ್ಕೆ ನಾವು ಯಾವುದೇ ಹಿಂದೆ ಮುಂದೆ ನೋಡೋದಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇಬ್ಬರು ಸ್ಟೇಟ್ಮೆಂಟು ನಾನಿದ್ದಾಗ ಮಾಡಿದ್ದಾರೆ. ಅದು ಸುಮ್ಮನೆ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಬರೀ ಅದನ್ನೇ ಹೇಳುತ್ತಾರೆ. ನಾವು ಅದರೊಳಗೆ ಯಾವ್ದಾರ ಏನಾರ ಮಿಸ್ಟೇಕ್ ಮಾಡಿದರೆ ಹೇಳ್ಬೋದು. ಮೊದಲು ಮಾಧ್ಯಮಗಳಲ್ಲಿ ವರದಿಯಾದಾಗ ಅದನ್ನ ಸಮರ್ಥಿಸಿಕೊಳ್ಳುವಂಥ ಕೆಲಸ ಮಾಡಿದ್ರು. ನೋಡಿ, ಈಗ ನಾನು ಹೇಳ್ತೀನಿ, ಕೆಲವೊಬ್ಬರು ಸಮರ್ಥನೆ ಮಾಡ್ಕೊಂಡವ್ರು ಅವ್ರು ಉತ್ತರ ಕೊಡ್ತಾರೆ. ಅವ್ರು ಯಾರು ಮಾಡಿದ್ದಾರೆ ಅನ್ನೋದು ನೀವು ಮೀಡಿಯಾದವ್ರು ಅವ್ರನ್ನ ಪದೇ ಪದೇ ಕೇಳ್ತಾನೆ ಇದ್ದೀರಿ. ಅವ್ರು ತಪ್ಪು ಮಾಡಿದ್ದನ್ನು ನಾವು ಯಾರೂ ಕೂಡ ಸಮರ್ಥನೆ ಮಾಡಿಲ್ಲ, ಮಾಡೋದೇ ಇಲ್ಲ. ವಿಶೇಷವಾಗಿ ನಾವು ಮಾಡೋದು ಬಿಡೋದು ಬರೋದಿಲ್ಲ. ಗೃಹ ಮಂತ್ರಿಗಳು ಏನು ಇವತ್ತು ಒಂದು ಕಟ್ಟುನಿಟ್ಟಾದ ಕ್ರಮ ಕೈಗೊಂಡಿದ್ದಾರೆ, ಆ ತನಿಖೆ ಸಂಪೂರ್ಣ ಆಗ್ತದೆ, ತಪ್ಪಿಸ್ಥರಿಗೆ ಶಿಕ್ಷೆ ಆಗ್ತದೆ.